ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಿದರು. ಸಿದ್ದಾಪುರ ಸಮೀಪದ ಗುಹಿಯ ಗ್ರಾಮದ ಶ್ರೀ ಅಗ್ನಿದೇವಿ ದೇವಾಲಯದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಎಮ್ಮೆಮಾಡು ದರ್ಗದಲ್ಲಿ ಉರುಸ್ ಪ್ರಯುಕ್ತ ಕೊಡಿ ತೂಕಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಪುರಸಭೆ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಭಾರತೀಯ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಚಿಂತನೆ, ಆದರ್ಶಗಳು ಪಾಶ್ಚಾತ್ಯರು ಗೌರವಿಸುವ ಮಟ್ಟದಲ್ಲಿದ್ದರೂ ಅವರ ಶ್ರಮದ ಫಲವನ್ನ ಉಣ್ಣುವ ಅವರು ಸಂವಿಧಾನದಲ್ಲಿ ಕಲ್ಪಿಸಿದ ಮೀಸಲಾತಿಯನ್ನ ಅನುಭವಿಸಿದ ಬಹುತೇಕರು ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಸ್ಮರಿಸುವ ಕೆಲಸ ಮಾಡುತ್ತಿಲ್ಲ ಎಂದು ಶನಿವಾರ ಸಂತೆ ವಿಘ್ನೇಶ್ವರ ಬಾಲಿಕಾಪ ಪ್ರೌಢಶಾಲೆಯ ಉಪನ್ಯಾಸಕರಾದ ಕೆಪಿ ಜಯಕುಮಾರ್ ವಿಷಾದ ವ್ಯಕ್ತಪಡಿಸಿದರು. ಕುಶಾಲನಗರದ ಕಲಾಭವನದಲ್ಲಿ ನಡೆದ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ, ಕುಶಾಲನಗರ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಸಮಾರಂಭದ ಮುಖ್ಯ ಭಾಷಣಕಾರರಾಗಿ ಮಾತನಾಡುತ್ತಾ ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್, ಆಫ್ರಿಕಾದ ನೆಲ್ಸನ್ ಮಂಡೇಲಾ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ಪ್ರಶಂಸೆಗೆ ಒಳಗಾದ ಅಂಬೇಡ್ಕರ್ ಅವರು ಜಾತಿಯಿಂದ ನೋಡದ ನೀತಿಯಿಂದ ನೋಡಬಹುದಾದ ಮಹಾನಾಯಕ ಆಗಿದ್ದಾರೆ. ಜಾತಿಯಿಂದ ನೋಡದ ನೀತಿಯಿಂದ ನೋಡಬಹುದಾದ ಮಹಾನಾಯಕ ಆಗಿದ್ದಾರೆ. ಅಂಬೇಡ್ಕರ್ ಅವರ ಪರಿಶ್ರಮದ ಫಲವಾದ ಸಂವಿಧಾನದ ನೆರಳಲ್ಲಿ ಬಂದ ಮೀಸಲಾತಿಯನ್ನ ಅನುಭವಿಸುವ ನಮ್ಮ ಭಾರತೀಯ ಸಮಾಜ ಮಾತು ಕೇಳದ, ಬುದ್ಧಿ ಕಲಿಯದ ಭಾರತೀಯರು ಎನಿಸಿಕೊಳ್ಳುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು ವಿಷಾದನೀಯ ಸಂಗತಿ. ಆರ್ಥಿಕ ತಜ್ಞರಾಗಿ, ನೀರಾವರಿ ತಜ್ಞರಾಗಿ, ಸಮಾಜದ ಚಿಂತಕರಾಗಿ, ಕಾನೂನು ಸಚಿವರಾಗಿ ಮಹಿಳೆಯರ ಹಕ್ಕುಗಳನ್ನ ಪಡೆಯಲು ಹಿಂದೂ ಕೋಡ್ ಬಿಲ್ ಅನ್ನ ಜಾರಿಗೆ ತಂದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದರು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಮೊದಲನೆಯ ದುಂಡು ಮೇಜಿನ ಪರಿಷತ್ ಸಭೆಯಲ್ಲಿ ಅಸ್ಪೃಶ್ಯತೆಯ ಸಮಾಜದ ಪರವಾಗಿ ಬ್ರಿಟನ್ ರಾಣಿಯ ಎದುರಲ್ಲಿ ನಿರರ್ಗಳವಾಗಿ ಮಾತನಾಡಿ ಮೆಚ್ಚುಗೆಗೆ ಪಾತ್ರರಾಗಿದ್ದ ಅಂಬೇಡ್ಕರ್ ಭಾರತೀಯ ಸಂಸತ್ತಿಗೆ ರೋಲ್ ಮಾಡೆಲ್ ಆಗಿದ್ದರು. ಭಾರತೀಯ ಸಂವಿಧಾನದ ಅಡಿಯಲ್ಲಿ ಸಿಗುವ ಮೀಸಲಾತಿ ಸೌಲಭ್ಯವನ್ನ ಪಡೆದ ಉನ್ನತ ಸ್ಥಾನವನ್ನ ಅಲಂಕರಿಸಿದ ಸಮಾಜಕ್ಕೆ ಹೋರಾಟ ಮಾಡದಿದ್ದರೂ ಪರವಾಗಿಲ್ಲ, ಮಾರಾಟವಾಗುವ ಸರಕಾಗಬೇಡಿ ಎಂಬ ಸಂದೇಶವನ್ನ ಕೊಟ್ಟಿದ್ದರು. ತುಳಿತಕ್ಕೆ ಒಳಗಾದ ಸಮಾಜದ ವಿದ್ಯಾವಂತರು ಅಂಬೇಡ್ಕರ್ ಕಲ್ಪಿಸಿದ ಸಂವಿಧಾನದ ಮೀಸಲಾತಿ ಸೌಲಭ್ಯದ ಮೂಲಕ ಉನ್ನತ ಪದವಿಗಳನ್ನ ಪಡೆದಿದ್ದಾರೆ. ಆದರೆ ಅನಕ್ಷರಸ್ಥ ಸಮಾಜದ ಕೂಲಿ ಕಾರ್ಮಿಕರು, ಬಡವರು ಯಾವುದೇ ಸೌಲಭ್ಯಗಳನ್ನ ಪಡೆಯಲು ಸಾಧ್ಯವಾಗುತ್ತಿಲ್ಲ ಎಂದರು. ಪ್ರತಿ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ, ಅಂಬೇಡ್ಕರ್ ಅಂತಹ ಮಹಾನ್ ಚೇತನರು ಹುಟ್ಟಿದ ಈ ತಿಂಗಳು ವಿಶ್ವಜ್ಞಾನ ದಿನವಾಗಿ ವಿಶ್ವಸಂಸ್ಥೆ ಘೋಷಣೆ ಮಾಡಿ ಏಪ್ರಿಲ್ ತಿಂಗಳೆಂದರೆ ವರ್ಲ್ಡ್ ವಂಡರ್ಫುಲ್ ತಿಂಗಳೆಂದು ಜಯಕುಮಾರ್ ತಿಳಿಸಿದ್ರು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ ತಾಲೂಕು ದಂಡಾಧಿಕಾರಿಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಕಿರಣ್ ಗೌರಯ್ಯ ಮಾತನಾಡಿ, ನಡೆದಾಡುವ ವಿಶ್ವಕೋಶವಾಗಿದ್ದ ಸಂವಿಧಾನ ರಚನಾಕಾರರಾದ ಅಂಬೇಡ್ಕರ್ ಅವರು ಸಮಾಜದ ಬದಲಾವಣೆಗೆ ಅವಿರತವಾಗಿ ಶ್ರಮಿಸಿದವರು. ಹಿಂದೂ ದೇಗುಲಗಳ ಪ್ರವೇಶ ನಿರಾಕರಣೆಯ ಸಂದರ್ಭದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಅಸ್ಪೃಶ್ಯರ ಪರವಾಗಿ ಹೋರಾಟ ಮಾಡಿದ ಮಹಾನ್ ಚೇತನ ಅಂಬೇಡ್ಕರ್ ಅವರ ಬದುಕು ಸಾಮಾಜಿಕ ಹೋರಾಟ ನಡೆಸುವ ಇಂದಿನ ಸಮಾಜಕ್ಕೆ ಮಾದರಿ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಸಮಾಜ ಚಿಂತಕ ವಿಪಿ ಶಶಿಧರ್ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿವೃತ್ತ ಐಎಸ್ಎಫ್ ಅಧಿಕಾರಿ ಸಿದ್ದಯ್ಯ, ಕುಶಾಲನಗರ ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರದೀಪ್, ದಲಿತ ಮುಖಂಡ ಕೆಬಿ ರಾಜು, ಅಲ್ಪಸಂಖ್ಯಾತರ ಮುಖಂಡ ಅಬ್ದುಲ್ ರಜಾಕ್, ವಾಲ್ಮೀಕಿ ಸಮಾಜದ ಅಶೋಕ್, ಹಾಲುಮತದ ಮುಖಂಡ ಗಂಗಾಧರ್, ಪತ್ರಕರ್ತರಾದ ರಘುಕೋಟಿ ಅಂಬೇಡ್ಕರ್ ಜಯಂತಿ ಆಚರಣೆಯ ಸಂದರ್ಭೋಚಿತ ಮಾತುಗಳನ್ನಾಡಿದರು. ವೇದಿಕೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್, ದಲಿತ ಮುಖಂಡ ವಸಂತ್, ದಾಮೋದರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಶ್ರೀದೇವಿ, ಅರಣ್ಯ ಇಲಾಖೆ ಅಧಿಕಾರಿ ರಕ್ಷಿತ್ ಇದ್ದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾವೇರಿ ಸೇತುವೆಯ ಬಳಿಯಿಂದ ಕಾರ್ಯಕ್ರಮ ನಡೆಯುವ ನಗರದ ಕಲಾಭವನದವರೆಗೆ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ನಡೆಯಿತು. ಇದೇ ಸಂದರ್ಭ ನಗರದ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ತಾಲೂಕು ಆಡಳಿತ ವ್ಯವಸ್ಥೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಕಾರ್ಯಕ್ರಮ ನಿರ್ವಹಣೆಯಿಂದ ಶಿಕ್ಷಕಿ ಹೇಮಾವತಿ, ಲೋಕೇಶ್ ತಂಡದವರು ನಿರ್ವಹಿಸಿದ್ದರು. ವಿಧಾನ ಪಿತಾ ಪ್ರಬುದ್ಧ ಭಾರತ ನೀಯಾಸಿಸುತ್ತ ಬಯಸಿದೆ ಎಲ್ಲ ಜನಹಿತ. ಪ್ರಬುದ್ಧ ಭಾರತ ನೀಯಾಸಿಸುತ್ತ ಬಯಸಿದೆ ಎಲ್ಲ ಜನಹಿತ.
ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತಾ ಜಯ ಹೇ ಸಂವಿಧಾನ ಪಿತಾ ಜಂಬೋದೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ. ನನ್ನ ಪ್ರಕಾರ ಏಪ್ರಿಲ್ ವಂಡರ್ಫುಲ್ ಮಂತ್. ಯಾಕೆ ವಂಡರ್ಫುಲ್ ಮಂತ್ ಅಂತ ಹೇಳಿದ್ರೆ ಏಪ್ರಿಲ್ 1ನೇ ತಾರೀಕು ನಮ್ಮ ನಿಮ್ಮೆಲ್ಲರ ತಂದೆಯಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಬ್ಲಮ್ಸ್ ಆಫ್ ರುಪೀಸ್ ಅಂತಕ್ಕಂಥ 18 ಪುಟಗಳ ಪ್ರಬಂಧವನ್ನು ಮಂಡನೆಯನ್ನು ಮಾಡಿ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಟ್ಟು RBI ಸ್ಥಾಪನೆಗೆ ಅಡಿಗಲ್ಲನ್ನು ಇಟ್ಟಂತ ತಾರೀಕು ಏಪ್ರಿಲ್ 1. ಅದು ಫೂಲ್ ಡೇ ಅಲ್ಲ, ಅದು ವಂಡರ್ಫುಲ್ ಡೇ. ಈ ಮಂತ್ ಇಡೀ ಯಾಕೆ ವಂಡರ್ಫುಲ್ ಅಂತ ಹೇಳಿದ್ರೆ ಈ ತಿಂಗಳ 3ನೇ ತಾರೀಕು ನಾವು ಕ್ರೈಸ್ತ ಬಾಂಧವರೆಲ್ಲರೂ ಕೂಡ ಗುಡ್ ಫ್ರೈಡೇ ಆಚರಣೆ ಮಾಡಿದ್ದಾರೆ. 3ನೇ ತಾರೀಕು 5ನೇ ತಾರೀಕು ನಾವು ನೀವೆಲ್ಲರೂ ಸೇರ್ಕೊಂಡು ಸಮತಾ ದಿನವನ್ನಾಗಿ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದೇವೆ. ಇವತ್ತು 14ನೇ ತಾರೀಕು ವಿಶ್ವಮಾನವ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. 20ನೇ ತಾರೀಕು ಕ್ರಾಂತಿಕಾರಿ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. 21ನೇ ತಾರೀಕು ಶಂಕರಾಚಾರ್ಯರ ಜನ್ಮದಿನವನ್ನು ಆಚರಣೆ ಮಾಡ್ತೇವೆ. ಹಾಗಾದ್ರೆ ಏಪ್ರಿಲ್ ತಿಂಗಳು ಫೂಲ್ ಮಂತ, ವಂಡರ್ಫುಲ್ ಮಂತ. ನಿಜವಾಗ್ಲೂ ಕೂಡ ಇದೊಂದು ವಂಡರ್ಫುಲ್ ಮಂತ್. ಹಾಗಾಗಿ ನಾವೆಲ್ಲ ಈ ಒಂದು ತಿಂಗಳಿನಲ್ಲಿ, ಅದರಲ್ಲೂ ಇವತ್ತು ಈ ಸುದಿನದಲ್ಲಿ ನಾವು ನೀವು ಮಾತ್ರ ಅಲ್ಲ, ಇಡೀ ವಿಶ್ವ, ಇಡೀ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅಂಬೇಡ್ಕರ್ ಅವರನ್ನ ತಿಳ್ಕೊಂಡಿರ್ತಕ್ಕಂತಹ ದೇಶಗಳ ಜನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ವಿಶ್ವಸಂಸ್ಥೆ ಏಪ್ರಿಲ್ 14 ವರ್ಲ್ಡ್ ನಾಲೆಜ್ ಡೇ ಅಂತ ಆಚರಣೆ ಮಾಡ್ತಾ ಇದೆ. ವಿಶ್ವಜ್ಞಾನ ದಿನ. ಬಾಬಾ ಸಾಹೇಬರಿಗೆ ಕೊಟ್ಟಂತಹ ಗೌರವ, ವಿಶ್ವಸಂಸ್ಥೆ ಕೊಟ್ಟಂತಹ ಗೌರವ. ಇವತ್ತೇನು ಪ್ರಪಂಚದ ಅತ್ಯುನ್ನತವಾದಂತಹ ವಿಶ್ವವಿದ್ಯಾಲಯಗಳು, ಶ್ರೇಷ್ಠ ವಿಶ್ವವಿದ್ಯಾಲಯಗಳು ಅಂತ ಕರೀತೇವೆ, ಕೊಲಂಬಿಯಾ ವಿಶ್ವವಿದ್ಯಾನಿಲಯ, ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯ, ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಈ ದಿನವನ್ನ ಅವರ ವಿಶ್ವವಿದ್ಯಾನಿಲಯಗಳಲ್ಲಿ ಈಕ್ವಾಲಿಟಿ ಎನ್ನುವ ಹೆಸರಿನಲ್ಲಿ, ಸಮಾನತೆ ಎನ್ನುವ ಹೆಸರಿನಲ್ಲಿ ಅವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೀವು ಗೂಗಲಲ್ಲಿ ಹೊಡೆದು ನೋಡಿ, ನಿಮಗೆ ಅದರ ಮಾಹಿತಿ ಖಂಡಿತವಾಗ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಈ ಒಂದು ವೇದಿಕೆಯಲ್ಲಿ ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಲಿಕ್ಕೆ ನಿಂತರೆ ನಾನೊಂದು LKG ವಿದ್ಯಾರ್ಥಿಯಷ್ಟೇ ನನ್ನ ಜ್ಞಾನ. ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪ್ತ ಸಾಗರಗಳಲ್ಲಿರತಕ್ಕಂತಹ ನೀರಿನಷ್ಟು ಅಗಾಧವಾದಂತಹ ಜ್ಞಾನವನ್ನ, ಹೋರಾಟದ ಕಿಚ್ಚನ್ನ ಹೊಂದಿದಂತಹ ಅದ್ಭುತವಾದಂತಹ ವ್ಯಕ್ತಿತ್ವ. ಅವರ ಬಗ್ಗೆ ನಾನು ಈ ವೇದಿಕೆ ಮೇಲೆ ಅರ್ಧ ಗಂಟೆಯಲ್ಲಿ ಏನ್ ತಾನೇ ಹೇಳಲಿಕ್ಕೆ ಸಾಧ್ಯ. ನ್ಯಾಯ ಶಾಸ್ತ್ರಜ್ಞ, ಅರ್ಥಶಾಸ್ತ್ರಜ್ಞ, ಸಮಾಜ ಸುಧಾರಕ ಮತ್ತು ಮೇಧಾವಿ ನಾಯಕನ ಜಯಂತಿಯನ್ನು ಆಚರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಅಂಬೇಡ್ಕರ್ ಅವರು 1891 ಏಪ್ರಿಲ್ 14 ಈಗಿನ ಮಧ್ಯಪ್ರದೇಶದಲ್ಲಿರುವ ವೋವಾ ಎಂಬ ಸುಬೇದಾರ್ ಶ್ರೇಣಿಯನ್ನು ಹೊಂದಿದ ಸೇನಾ ಅಧಿಕಾರಿ ರಾಮಜಿ ಮಾಲೋಜಿ ಸಕ್ವಾಲ್ ಮತ್ತು ಭೀಮಾಬಾಯಿ ಅವರ 14ನೆಯ ಮಗನಾಗಿ ಜನಿಸಿದರು. ಅಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರನ್ನು ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು. ಮಹಾಜಾತಿಯಲ್ಲಿ ಜನಿಸಿದ ಇವರು ಅನೇಕ ಸಾಮಾಜಿಕ ಆರ್ಥಿಕ ಹೊರಬರಬೇಕಾದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಮನಗೊಂಡ ಅಂಬೇಡ್ಕರ್ ಅವರು ಹಲವಾರು ಚಳವಳಿಗಳ ಮೂಲಕ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸಿದರು. ತಮ್ಮ ಬರಹಗಳ ಮೂಲಕ ಸಾಮಾಜಿಕ ಸುಧಾರಣೆಗಳಿಗೆ ಬೇಡಿಕೆ ಇಟ್ಟವರು. ಅರ್ಥಶಾಸ್ತ್ರ ಮತ್ತು ರಾಜಕೀಯ ವಿಜ್ಞಾನಗಳನ್ನು ಅಧ್ಯಯನ ಮಾಡಿ ಪದವಿ ಪಡೆದವರು. ಕಾನೂನು ಶಾಸ್ತ್ರದ ಮೂಲಕ ಈ ದೇಶಕ್ಕೆ ಅತ್ಯುತ್ತಮವಾದ ಸಂವಿಧಾನವನ್ನು ತಂದುಕೊಟ್ಟುವರು. ಒಟ್ಟಿನಲ್ಲಿ ಸಾಮಾಜಿಕ ಕ್ರಾಂತಿಗಳ ಹರಿಕಾರನಾಗಿ ಈ ದೇಶದ ಮಾನಸಗಳಲ್ಲಿ ಎಂದಿಗೂ ಅಚ್ಚಳಿಯದೆ
ಉಳಿದ ಒಬ್ಬ ಧೀಮಂತ ನಾಯಕ ಅಂಬೇಡ್ಕರ್ ಅವರು. ಕಾನೂನು ಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ ಸೇರಿದಂತೆ ಲಂಡನ್, ಕೊಲಂಬಿಯಾ ಮೊದಲಾದ ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ಪದವಿಗಳನ್ನು, ಡಾಕ್ಟರೇಟ್ಗಳನ್ನು ಪಡೆದ ಅವರೊಬ್ಬ ನಡೆದಾಡುವ ವಿಶ್ವಕೋಶವಾಗಿದ್ದರು. ಪ್ರಾಚೀನ ಭಾರತದ ವಾಣಿಜ್ಯ, ಮಾನವಶಾಸ್ತ್ರ, ಇತಿಹಾಸ ಮೊದಲಾದ ವಿಷಯಗಳ ಅಧ್ಯಯನ ಮಾಡಿದ ಇವರು ಸಾಮಾಜಿಕ ಬದಲಾವಣೆಗಾಗಿ ಮೂಕ ನಾಯಕ, ಬಹಿಷ್ಕೃತ ಭಾರತ ಮತ್ತು ಸಮತಾ ಎಂಬ ವೃತ್ತಪತ್ರಿಕೆಗಳನ್ನು ಪ್ರಾರಂಭಿಸಿದರು. ಇವರು ವಿದೇಶದಿಂದ ಬರುವಾಗ ವಿಮಾನದಲ್ಲಿ, ಹಡಗುಗಳಲ್ಲಿ ಪುಸ್ತಕಗಳನ್ನು ಕೊಂಡೊಯ್ಯುತ್ತಿದ್ದರು. ಅಂದರೆ ಇವರ ಜ್ಞಾನ ಎಷ್ಟಿತ್ತು ಎಂಬುದು ನಾವು ತಿಳಿದುಕೊಳ್ಳಬಹುದಾಗಿದೆ. ಜೀವನ ನಿರ್ವಹಣೆಗಾಗಿ ಒಬ್ಬ ಖಾಸಗಿ ಬೋಧಕನಾಗಿ ಕೆಲಸ ಆರಂಭಿಸಿದ ಇವರು ಮುಂದೆ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಆಗಿದ್ದರು. ಮುಂದೆ ಬಾಂಬೆ ಹೈಕೋರ್ಟಿನಲ್ಲಿ ವಕೀಲ ವೃತ್ತಿಯನ್ನು ನಡೆಸಿದರು. 1925ರಲ್ಲಿ ಸೈಮನ್ ಆಯೋಗದೊಂದಿಗೆ ಕೆಲಸ ಮಾಡಿದರು. ಹಿಂದೂ ದೇವಾಲಯಗಳಲ್ಲಿ ಪ್ರವೇಶದ ಹಕ್ಕಿಗಾಗಿ ಹೋರಾಟ ನಡೆಸಿದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೀಸಲಾತಿಗಾಗಿ ಶಾಸನಗಳನ್ನು ರೂಪಿಸಿದರು. ಪುನಾ ಒಪ್ಪಂದದ ಪ್ರಕಾರ ಏಕೀಕೃತ ಮತದಾರರ ಪದ್ಧತಿಗಾಗಿ ಶ್ರಮಿಸಿದರು. ಬ್ರಿಟಿಷ್ ಕಾಲದಲ್ಲಿ ಹಲವಾರು ಚಳವಳಿಗಳ ಮೂಲಕ ಸಮಾನತೆಗಾಗಿ ಹೋರಾಡಿದ ಕಾನೂನು ಶಾಸ್ತ್ರದಲ್ಲಿ ಪರಿಣಿತ ಹೊಂದಿದ್ದ ಇವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿದ್ದರು. ಭವ್ಯ ಭಾರತದ ಭವಿಷ್ಯಕ್ಕಾಗಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡರು. ಸಮಾನತೆ, ಸಹಬಾಳ್ವೆ, ಸೋದರರಂತೆ ಬಾಳ್ವೆಯನ್ನು ಸಾರುವ ಭಾರತದ ಸಂವಿಧಾನವನ್ನು ಬರೆದು ಸಂವಿಧಾನ ಶಿಲ್ಪಿ ಎಂದು ಹೆಸರು ಪಡೆದವರು. ದೇಶದ ಆರ್ಥಿಕ ವ್ಯವಸ್ಥೆ, ಭೂ ಸುಧಾರಣೆ, ಕಾರ್ಮಿಕರ ನಿಬಂಧನೆ, ಹೂಡಿಕೆ ಮೊದಲಾದ ವಿಷಯಗಳಲ್ಲಿ ಆಳವಾದ ಪಾಂಡಿತ್ಯವನ್ನು ಹೊಂದಿದ ಇವರು ಒಬ್ಬ ಆರ್ಥಿಕ ತಜ್ಞರಾಗಿದ್ದರು. ಇವರ ಪತ್ನಿ ರಮಾಬಾಯಿಯವರು ಕೂಡ ಸಹ ಪತಿಗೆ ಸಂಪೂರ್ಣ ಪ್ರೋತ್ಸಾಹ ನೀಡಿದ ಆದರ್ಶ ಗೃಹಿಣಿಯಾಗಿದ್ದರು. ಒಂದಾಗಬೇಕು. ಅದಕ್ಕೋಸ್ಕರ ಅವರು ಏನು ಹೇಳಿದರೆ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದನ್ನು ನಾವು ನಾಮಪದ್ಧತಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಅವ್ರು ಹೇಳೋದು ಜಾಗೃತರಾಗಿ ಚಿಂತಿಸಿ ಒಂದಾಗಿ ಯಾವುದೇ ಸಮಸ್ಯೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಗೆ ಮೊದಲನೇದಾಗಿ ಅದನ್ನು ಅರ್ಥ ಜಾಗೃತರಾಗಿರ್ಬೇಕು. ಸದಾ ಜಾಗೃತರಾಗಿರಬೇಕು. ಅದರ ಬಗ್ಗೆ ಚಿಂತೆ ಮಾಡಿ ಮತ್ತು ಅದನ್ನು ಸಾಧಿಸ್ಬೇಕಂದ್ರೆ ನೀವೆಲ್ಲ ಒಂದಾಗಬೇಕು. ಇದನ್ನು ಖಾತರಿಪಡಿಸೋದಕ್ಕೆ ಮಾತ್ರ ಆದಾಗ ಮಾತ್ರ ಸಾಮಾಜಿಕ ನ್ಯಾಯ ಸಾಧ್ಯ. ಅದು ಯಾಕೆ ಆಗ್ತಾ ಇಲ್ಲ ಸಾಮಾಜಿಕ ನ್ಯಾಯ? ಆರ್ಟಿಕಲ್ ಈಗ ಸಂವಿಧಾನದಲ್ಲಿ ಆರ್ಟಿಕಲ್ 38ರಿಂದ 42ರವರೆಗೂ ರಾಜ್ಯ ತತ್ವಗಳು ಅವುಗಳನ್ನು ಸರ್ಕಾರ ಜಾರಿ ಮಾಡಬೇಕು. ರಾಜ್ಯ ಸರ್ಕಾರ ಆ ನಿರ್ದೇಶನಗಳು ಅವಕ್ಕೆ. ಆದರೆ ರಾಜ್ಯ ಸರ್ಕಾರ ಅದನ್ನು ಇದುವರೆಗೆ ಸಾಧಿಸಿಲ್ಲ. ಪರಿಪೂರ್ಣ ಆಗಲಿಲ್ಲ, ಸಂಪೂರ್ಣ ಆಗಲಿಲ್ಲ ಅಂತ ಕೊರಗಿನ ನಡುವೆ ಕೂಡ ಬಹುಶಃ ಅಂಬೇಡ್ಕರ್ ಅವರ ಕೈಯಲ್ಲಿ, ಅಂಬೇಡ್ಕರ್ ಅವರ ಕಾಲಘಟ್ಟದಲ್ಲಿ ಅವರು ನಡೆಸಿದಂಥ ಚಳುವಳಿಗಳು, ನೀಡಿದಂಥ ಸಾಮಾಜಿಕ ವಿಪ್ಲವ ಪರಿಣಾಮಗಳು ಅದು ಈ ಸಮಾಜವನ್ನು ಬದಲಾಯಿಸುವ ಮನಸ್ಥಿತಿಯನ್ನು ನಮಗೆ ತರಲಿಲ್ಲ ಅಂತ ಹೇಳಿದ್ರೆ, ಭಾರತೀಯತೆ ಅತ್ಯಂತ ಈಗಲೂ ಕೂಡ ಅಪಮಾನವನ್ನು ಅನುಭವಿಸೋದಿದ್ದರೆ ನಮ್ಮ ಚರಿತ್ರೆ, ನಮ್ಮ ಧಾರ್ಮಿಕತೆ, ನಮ್ಮ ಪೌರಾಣಿಕ, ನಮ್ಮ ಇತಿಹಾಸ ಇದೆಲ್ಲವೂ ಕೂಡ, ನಮ್ಮ ಸಾಮಾಜಿಕ ಬದುಕು ಎಲ್ಲವೂ ಕೂಡ ಅಂತಾರಾಷ್ಟ್ರೀಯವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡುವುದರ ಮೂಲಕ ಇವತ್ತು ಕೂಡ ನಾವು ತಲೆತಗ್ಗಿಸುವಂಥ ಪರಿಸ್ಥಿತಿ ನಿರ್ಮಾಣವನ್ನು ನಾವು ಮಾಡಿಕೊಂಡಿದ್ದಕ್ಕೆ ಒಂದು ಅಂಬೇಡ್ಕರ್ ಅವರ ಆಗಮನದ ಮೂಲಕ ಬಹುಶಃ ಅದೊಂದು ಸಾಧ್ಯತೆ ಆಗಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈಗಲೂ ಬಹಳ ದೊಡ್ಡ ಘೋರವಾದ ಸಾಮಾಜಿಕ ಪ್ರಮಾದವನ್ನು ಮಾಡಿದ ಅಪರಾಧವನ್ನು ಅನುಭವಿಸಬೇಕಾಗಿತ್ತು. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನಾನು ಬಂಡೆಯಲ್ಲ, ಹರಿಯುವ ನದಿಯೂ ಅಲ್ಲ. ನಾನು ಜನಿಸಿದ್ದೆ ನದಿಯ ದಿಕ್ಕನ್ನೇ ಬದಲಾಯಿಸಿದ್ದೇನೆ. ನದಿ ಒಂದು ದಿಕ್ಕಿನಲ್ಲಿ ಹರಿತಾ ಇದೆ, ಆದರೆ ನಾನು ಆ ನದಿಯ ದಿಕ್ಕನ್ನು ಬದಲಾಯಿಸಬೇಕನ್ನೋ ಆಲೋಚನೆ ಇಟ್ಕೊಂಡೇ ಹುಟ್ಟಿದ್ದೇನೆ. ನಾನು ಬಂಡೆಯಂತೆ ಕರಗೋದಿಲ್ಲ, ಬಂಡೆನ ಅಲುಗಾಡಿಸಲಿಕ್ಕಾಗೋದಿಲ್ಲ. ನಾನು ಅಲುಗಾಡದ ಬಂಡೆ, ನಾನು ನದಿಯ ಹರಿವನ್ನು ಬದಲಾಯಿಸುವ ಒಂದು ಧೀಶಕ್ತಿಯನ್ನು ಆಲೋಚನೆ ಇಟ್ಕೊಂಡೇ ಜನಿಸಿದ್ದೇನೆ. ಅಷ್ಟು ಹುಡುಗಾಟಿಕೆ ಸಂಗತಿ ಆಗಿರಲಿಲ್ಲ.
ಅವರು ಕಲಿತದ್ದು, ಅವರು ಅನುಭವಿಸಿದ್ದು, ಅಪಮಾನಕ್ಕೊಳಗಾಗಿದ್ದು, ಸ್ವತಃ ತಾನು ಅನುಭವಿಸಿದಂಥ ಅನೇಕ ತಿರಸ್ಕಾರಗಳು, ಅವರು ಅನುಭವಿಸಿದಂತಹ ನೋವುಗಳು, ಭಾವನೆಗಳು, ಅಸ್ಪೃಶ್ಯತೆಯ ದಟ್ಟವಾದಂಥ ಅವರ ಅನುಭವ ಅನುಭವಿಸಿದ ನಂತರವೂ ಕೂಡ ಅವರು ಒಂದು ನಿರ್ಧಾರವನ್ನು ಬಹುಶಃ ಆ ಕಾಲಘಟ್ಟದಲ್ಲಿ ಬಾಲ್ಯದಲ್ಲಿ ಮಾಡಿದ್ದಾರೆ. ನನ್ನ ಬದುಕಿಯನ್ನು ಅಸ್ಪೃಶ್ಯತೆಗೆ, ದಲಿತರಿಗೆ, ಶೋಷಿತ ಸಮಾಜಕ್ಕೆ ಮೀಸಲಾಗಿರಲಿಲ್ಲ ಅಂತ ಹೇಳಿದ್ರೆ ಇದು ಯುಗದಲ್ಲೂ ಕೂಡ ಪರಿವರ್ತನೆ ಆಗೋದಿಲ್ಲ. ಹಾಗಾಗಲೇ ಯುಗಗಳು ಕಳೆದು ಹೋಗಬೇಕು. ಆ ಯುಗಾಂತರದಲ್ಲಿ ಕೂಡ ನಮ್ಮಂತೆ ಜನಿಸುವ, ನಮ್ಮಂತೆಯೇ ಆಲೋಚಿಸುವ, ನಮ್ಮಂತೆಯೇ ಉಸಿರಾಡುವ, ನಮ್ಮಂತೆಯೇ ಹರುವ, ನಗುವ, ಎಲ್ಲ ರೀತಿಯ ಮನುಷ್ಯ ಸಹಜವಾದ ಎಲ್ಲ ಗುಣಗಳಿರುವಂಥ ಒಬ್ಬ ಮನುಷ್ಯನನ್ನು, ಮನುಷ್ಯ ಸಂಕುಲಕ್ಕೆ ಸೇರಿದಂಥ ವ್ಯಕ್ತಿಗಳನ್ನು ಅವರು ಹುಟ್ಟಿದ ಕಾರಣಕ್ಕಾಗಿ ಸಮಾಜ ಬಹಿಷ್ಕೃತಗೊಳಿಸುತ್ತೆ. ನಾವು ಯಾರು ಕೂಡ ಹುಟ್ಟೋದಕ್ಕೆ ಅರ್ಜಿ ಹಾಕೋದಿಲ್ಲ. ನಮ್ಮ ಕೈಯಲ್ಲಿಲ್ಲದ ನಾವು ಅರ್ಜಿ ಹಾಕಿ ತಪಸ್ಸು ಮಾಡಿ ದೀಕ್ಷೆ ಕೊಟ್ಟು ಹುಟ್ಟಲಿಕ್ಕೆ ನಮಗೆ ಅವಕಾಶಗಳಿಲ್ಲ. ಹುಟ್ಟು ನಮ್ಮ ಕೈಲಿಲ್ಲ. ಹುಟ್ಟು ನಮ್ಮ ಅಪರಾಧವಲ್ಲ. ಹುಟ್ಟು ಅಪರಾಧ ಅಲ್ಲದಂತ ಈ ಕಾಲಘಟ್ಟದಲ್ಲೂ ಕೂಡ, ಆ ಕಾಲಘಟ್ಟದಲ್ಲೂ ಕೂಡ, ಈ ಮನುಷ್ಯರಿರುವವರೆಗೂ ಕೂಡ ಈ ಹುಟ್ಟುವಿನ ಕಾರಣಕ್ಕಾಗಿ ಆತನನ್ನು ಬೇರೆ ಬೇರೆ ರೀತಿಯಲ್ಲಿ ಜಾತಿ, ಮತ, ಪಂಥ, ಪ್ರಾಂತ್ಯ, ಭಾಷೆ, ಆಚಾರ, ವಿಚಾರ ಆಧಾರದ ಮೇಲೆ ಇನ್ನೂ ತಾರತಮ್ಯ ಮಾಡುತ್ತಿರುವ, ಇನ್ನೂ ಕೂಡ ಅವರ ಮೇಲೆ ಬೇರೆ ಅಸಮಾನತೆಯನ್ನು ಅವರ ಮೇಲೆ ಏರ್ತಿರುವ, ಅವರು ಬದುಕಲಿಕ್ಕೆ, ನಮ್ಮಂತೆ ಬದುಕಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳುವ ತೀರ್ಮಾನ ಮಾಡುವ ಯಜಮಾನಿಕೆ ಪ್ರವೃತ್ತಿ, ಆ ದಬ್ಬಾಳಿಕೆ ಪ್ರವೃತ್ತಿ ಈಗಲೂ ಕೂಡ ಮುಂದುವರಿತಾನೆ ಇದೆ. ಈಗಲೂ ಕೂಡ ಬೇರೆ ಬೇರೆ ಆಲೋಚನೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇದೆ. ಅದು ಒಂದು ದಲಿತ ಸಮಾಜಕ್ಕೆ ಸೀಮಿತವಾಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಒಂದು ಬಾಳೆಗಾರಿಕೆ ಸಂಸ್ಕೃತಿ, ದಬ್ಬಾಳಿಕೆಯ ಸಂಕೇತದ, ದೌರ್ಜನ್ಯದ ಸಂಕೇತದ, ದರ್ಪದ ಸಂಕೇತ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕೂಡ ಗೋಚರಿಸ್ತಾ ಇದೆ. ಅವತ್ತು ಅಂಬೇಡ್ಕರ್ ಅವರು ತಾವೆಲ್ಲ ಅನುಭವಿಸಿದ ನೋವುಗಳಿಗೆ ಒಂದಷ್ಟು ಪರಿಹಾರವನ್ನು ಕೊಡಿಸುವಂಥ ದೃಢ ನಿರ್ಧಾರವನ್ನು ಮಾಡಿಯೇ ಅವರು ಸಾಮಾಜಿಕ ಬದುಕಿಗೆ ಬರ್ತಾರೆ. ರಾಜಕೀಯ ಸ್ವಾತಂತ್ರ್ಯ ಭಾರತವನ್ನು ಸಂಪೂರ್ಣಗೊಳಿಸಲಿಲ್ಲ. ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಾಗ ಮಾತ್ರ ಇದು ಸಂಪೂರ್ಣಗೊಳ್ಳುತ್ತದೆ. ಮೊದಲು ಅಸ್ಪೃಶ್ಯತೆಯ ಉಣ್ಣೋದಕ್ಕೆ ಜಾಗ ಕೊಡೋದಿಲ್ಲ. ಅವ್ರನ್ನ ಹಣನ ತರೋದಕ್ಕೆ ತುಂಬ ಕಷ್ಟಪಟ್ಟವರು ಎಲ್ಲರ ಹತ್ರ ದೇಣಿಗೆನ ಪಡೆದು 5,000 ರೂಪಾಯಿ ದುಡ್ಡು ಬೇಕಾಗಿರ್ತದೆ. ಏರ್ಪ್ಲೇನಲ್ಲಿ ಅವ್ರನ್ನ ಬಾಡಿಗೆ ತರಬೇಕಾಗಿರ್ತದೆ, ಇರೋದಿಲ್ಲ. ಎಲ್ಲರ ಕಲೆಕ್ಷನ್ ಮಾಡಿ ಬಾಬು ಜಗಜ್ಜೀವನಲ್ಲೂ ಕೂಡ ಅವರು ಕೂಡ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡ್ತಾರೆ. ಅವ್ರ ಬಾಡಿಯನ್ನು ತಗೊಂಡು ಬಂದು ಏನು ನಾಯಿ ನರಿ ಈಗ ಅನಾಥ ಹೆಣಗಳನ್ನ ಉಂಟಿವೆ ನೋಡಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶವವನ್ನು ಸಮುದ್ರನ ಬೀಚು ಸೈಡಲ್ಲಿ ಅನಾಥ ಶವವಾಗಿ ಹೂಣಿದ್ರು. ಇವತ್ತು ಒಳ್ಳೆ ಪ್ರವಾಸ ತಾಣವಾಗಿದೆ ಅದು. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂಥ ಕನಸು ಈ ದೇಶಕ್ಕೆ ಒಂದು ಸೂರ್ಯನ ಬೆಳಕಿದ್ದಾಗೆ ಇವತ್ತು ನಾವು ಬದುಕು ಕಟ್ಕೊಂಡಿದ್ದೀವಿ. ಇವತ್ತು ವೇದಿಕೆಯಲ್ಲಿ ಇಟ್ಟಿದ್ದೀವಿ. ಎಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಸೂರಿಲ್ಲ, ನೀರಿಲ್ಲ, ಭೂಮಿ ಇಲ್ಲ, ಎಲ್ಲವೂ ಕೂಡ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆ, ನೇರ ನುಡಿ, ಏನು ಆರ್ಟಿಕಲ್ 19 ನ್ಯಾಯಾಲಯ ಇಲ್ಲದಿದ್ದವರಿಗೆ ನ್ಯಾಯಾಲಯ ಬಂದಿದ್ದು ಅವತ್ತು. ಯಾರಿಗೆ ನ್ಯಾಯಾಲಯ ಇಲ್ಲ ಅವರಿಗೆ ಆರ್ಟಿಕಲ್ 19 ಎಲ್ಲವರಿಗೂ ನ್ಯಾಯ. ಇವತ್ತು ನೀವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು. ಇವತ್ತು ಪ್ರಧಾನಮಂತ್ರಿಯಿಂದ ನೀವು ಪ್ರಶ್ನೆ ಮಾಡ್ಬೋದು. ಯಾರು ಕೊಟ್ಟಿರೋ? ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ. ಇವತ್ತು ಸಮಾನತೆಯ ಸರ್ದಾರ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ದೇಶದ ಬಹುಜನರ ಆರಾಧ್ಯ ದೈವ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಬ್ರಹಾಂ ಲಿಂಕನ್ ಅಮೆರಿಕದಲ್ಲಿರ್ಬೋದು, ನಮ್ಮ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲರ ಹೋರಾಟಗಳಿರ್ಬೋದು, ಅದರ ಎಲ್ಲ ಹೋರಾಟಗಳಿಗೂ ಅತ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ವಿಶ್ವಗುರು ಅಂತ ಅನಿಸ್ಕೊಂಡಂಥವರು ನಮ್ಮ ಅಂಬೇಡ್ಕರ್ ಅಂತ ವಿಚಾರ ನಮಗೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ನಾವೆಲ್ಲ ಆಡುಭಾಷೆಯಲ್ಲಿ ಮಾತಾಡ್ತಿರ್ತೇವೆ ಏನಂತ, ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಕಾನೂನು ಅಂದರೆ ಎಲ್ಲರೂ ಒಂದೇ ಸಮಾನ, ಕಾನೂನು ಎಲ್ಲರೂ ತಲೆಬಾಗಲೇಬೇಕು, ಕಾನೂನು ಯಾರನ್ನು ಕೈ ಬಿಡೋದಿಲ್ಲ ಅಂತ, ಯಾರನ್ನು ಬಿಡೋದಿಲ್ಲ ಕಾನೂನು ಅಂತ. ಹಾಗಾದರೆ ಇದೆಲ್ಲ ಬಂದಿದ್ದು ಯಾವುದರಿಂದ? ಎಲ್ಲ ಬಂದಿದ್ದು ನಮ್ಮ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದ ಸಂವಿಧಾನದಿಂದ ನಾವು ತಲೆ ಎತ್ತಿ ಮಾತುಗಳನ್ನ ಆಡ್ತಾ ಇದ್ದೀವಿ. ಯಾಕೆ ಮಾತನ್ನ ಹೇಳ್ತಾ ಇದ್ದಾರೆ ಅಂದರೆ, ಭಾರತಕ್ಕೆ ಸಂವಿಧಾನ ಕೊಡ್ತಕ್ಕಂಥದ್ದು ಒಂದು ಸಣ್ಣ ವಿಚಾರ ಆಗಿರಲಿಲ್ಲ, ಬಹಳ ಸಣ್ಣ ವಿಚಾರ ಅಲ್ಲ. ಏಕೆಂದರೆ ಈ ದೇಶದಲ್ಲಿ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಮತ್ತು ಬಹಳಷ್ಟು ರಾಜ್ಯಗಳು ಆಡಳಿತವನ್ನು ನಡೆಸಿದ ಸಂದರ್ಭದಲ್ಲಿ
ವಿಭಾಗಗಳ ಹೋದಂತಹ ಸಂದರ್ಭದಲ್ಲಿ ದೇಶವನ್ನು ಒಗ್ಗೂಡಿಸಿ ಅದಕ್ಕೆ ಒಂದು ಎಲ್ಲರೂ ಮೆಚ್ಚತಕ್ಕಂಥ ಒಂದು ಕಾನೂನನ್ನ, ಒಂದು ಸಂವಿಧಾನವನ್ನು ಕೊಡಬೇಕನ್ನೋ ವಿಚಾರ ಆಗಬೇಕಂದ್ರೆ ಅಸ್ಪೃಶ್ಯತೆ, ಬಡತನ, ಬಹಳಷ್ಟು ನೋವು ಇವುಗಳೆಲ್ಲ ಅನುಭವಿಸಿದಂತಹ ಅಂಬೇಡ್ಕರ್ ಅವರಿಂದಲೇ ಸಾಧ್ಯ ಅಂತ ಅಂಬೇಡ್ಕರ್ ಅವರನ್ನ ಈ ಕಾನೂನು ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿ ಈ ದೇಶಕ್ಕೆ ಒಂದು ವ್ಯವಸ್ಥಿತವಾದ ಕಾನೂನನ್ನು ಕೊಟ್ಟಂತ ವಿಚಾರ ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಒಂದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ನಾವು ಬೆಳಿಗ್ಗೆ ಎದ್ದು ನಮ್ಮ ಸ್ಟೇಷನಲ್ಲಿ ಅಂಬೇಡ್ಕರ್ ಅವ್ರನ್ನ ನಾವು ಪೂಜೆ ಮಾಡಿದ ನಂತರ ಕಾವೇರಿ ಸ್ಟ್ಯಾಚ್ಯೂ ಅವರು ನಡ್ಕೊಂಡು ತಹಶೀಲ್ದಾರ್ ನಡೆದು ಬಹಳಷ್ಟು ದಲಿತ ಮುಖಂಡರು ನಡೆದರು. ಆದರೆ ಈ ನಡಿಗೆ ನಮಗೆಲ್ಲ ಬಹಳ ಸಂತೋಷ ಉಂಟು ಮಾಡ್ತಾರೆ. ಬಿಸಿಲು ನಡೀತಾ ಇದ್ರು ನಮಗೆ ಸುಸ್ತು ಆಗಲಿಲ್ಲ. ಯಾಕೆಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಶ್ರಮಕ್ಕಿಂತ ನಮಗೇನು ದೊಡ್ಡದಾಗಿರಲಿಲ್ಲ. ಈ ನಡಿಗೆ ಇಷ್ಟು ಮಟ್ಟಕ್ಕೆ ಸಾಲ್ವ್ ಮಾಡ್ತಾರೆ. ನಾನು ನೋಡಿದಾಗ ಕೃಷ್ಣನಗರದಲ್ಲಿ ಬಹಳಷ್ಟು ಬಡವರಿದ್ದಾರೆ, ಈಗ ದಲಿತರಿದ್ದಾರೆ, ಬಹಳ ಸಮಸ್ಯೆ ಇರ್ತಕ್ಕಂಥ ಜನ ಇದ್ದಾರೆ. ಈ ಸಲ ನಮ್ಮ ತಹಶೀಲ್ದಾರ್ ನೇತೃತ್ವದಲ್ಲಿ ಬಂದ ತಕ್ಷಣ ಬಹಳ ಖುಷಿ ಆಯಿತು. ನಾವು ಬೇರೆ ತಾಲೂಕಲ್ಲಿ ಹೋದಾಗ ಬರೀ ತಾಲೂಕು ಆಫೀಸ್ಗಳಲ್ಲಿ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿ ಹೂವನ್ನು ಹಾಕಿ ಮಾತುಗಳನ್ನಾಡಿ ಮುಗಿಸ್ತಕ್ಕಂಥ ವಿಚಾರ ಆಯಿತು. ಬಟ್ ತಹಶೀಲ್ದಾರ್ ಅವ್ರನ್ನ ಬಹಳ ಹೆಮ್ಮೆಯಿಂದ ಅಪ್ರಿಷಿಯೇಷನ್ ಮಾಡ್ತೇನೆ. ಯಾಕೆಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಮ್ಮದು ನೋಡಿದಾಗ ತುಂಬ ಚೆನ್ನಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿ. ಇದ್ರ ಜೊತೆ ನಾವು ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ಇಲಾಖೆಯವರಾಗಿರ್ಬೋದು ಮತ್ತು ಸಾರ್ವಜನಿಕರು ಸಹ ಇಂಥ ದಿನ ಬಹಳ ಒಳ್ಳೆಯ ದಿನ. ಯಾವುದೇ ಹಬ್ಬ ಹರಿದಿನಗಳನ್ನ ನಾವು ತೆಗೆಸಿದ್ರು ಸಹ ಅಂಬೇಡ್ಕರ್ ಜಯಂತಿ, ಬುದ್ಧ ಜಯಂತಿ, ಬಸವಣ್ಣವರ ಜಯಂತಿನ ನಾವು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ ಇವರೆಲ್ಲ ನಮ್ಮ ಸಮಾಜದ ನಿರ್ಮಾಣಕ್ಕೆ ಮತ್ತು ಏನು ನ್ಯಾಚುರಲ್ ಜಸ್ಟಿಸ್, ಸ್ವಾಭಾವಿಕ ನ್ಯಾಯ ಅಂತ ನಾವು ಕರಿತೀವಿ, ಅದನ್ನ ನಿರ್ಮಾಣ ಆಗೋದಕ್ಕೆ ಬಹಳಷ್ಟು ಶ್ರಮವನ್ನು ವಹಿಸಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ತಮ್ಮ ಜೀವನವನ್ನು ತೆಗೆದುಬಿಟ್ಟಿದ್ದಾರೆ. ಅದರಿಂದ ಇಂಥ ದಿನಗಳನ್ನು ನಾವು ಆಚರಣೆ ಮಾಡಬೇಕಾದ್ರೆ ಬರೀ ನಾಯಕರುಗಳಿಗೆ, ಬರೀ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ ದಿನ ಅಲ್ಲ, ಬಾಲ್ಯದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಹಿಡಿದು, ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಹಿಡಿದು ಅವರ ಆದರ್ಶಗಳನ್ನ ಅವ್ರಿಗೆ ಬಿಚ್ಚಬೇಕಾದಂಥ ಕೆಲಸ ಆಗಬೇಕಾದ್ರೆ ಅವರೂ ಸಹ ಇದರಲ್ಲಿ ನಾವು ತೊಡಗಿಸ್ಕೋಬೇಕಂತ ವಿಚಾರ ಬಹಳಷ್ಟಿದೆ. ಪೊಲೀಸ್ ಇಲಾಖೆಯಿಂದ ನಾನು ಹೇಳ್ಬೇಕಂದ್ರೆ ದಯವಿಟ್ಟು ಪೊಲೀಸ್ ಇಲಾಖೆಯನ್ನ ನಮ್ಮ ದಲಿತ ಸಂಘಟನೆ ಮುಖಂಡರು ಒಳಗೊಂಡು ಕೆಲಸ ಮಾಡಬೇಕು. ನಿಮ್ಮ ಇಲಾಖೆ ತಾಯಿ ಇಲಾಖೆ ಅಂತ ಹೇಳೋದಕ್ಕೆ ಬಂದರು. ಆದರೆ ನಾನು ಒಪ್ಪಲಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ನಿಮಗೆ ತಾಯಿ ಇಲಾಖೆ ಆಗಿರ್ತದೆ, ತಾಯಿ ಥರ ಆರೈಕೆ ಮಾಡಬೇಕು. ಆದರೆ ಎಷ್ಟೋ ಜನರಿಗೆ ಸಮಾಜ ಕಲ್ಯಾಣ ಇಲಾಖೆ, ಸೋಷಿಯಲ್ ವೆಲ್ಫೇರ್ ಇಲಾಖೆಯಲ್ಲಿ ಯಾವ ಅಧಿಕಾರಿ ಇದ್ದಾರೆ ಮತ್ತು ನಮಗೆ ಏನೇನು ಆಗಬೇಕಾಗಿದೆ ಅನ್ನೋ ವಿಚಾರಗಳೇ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಪೊಲೀಸ್ ಇಲಾಖೆ ನಿಮಗೆ ತಂದೆ ತರ ಕೆಲಸ ಮಾಡ್ತೀವಿ, ನಾವು ದುಡಿತೀವಿ, ನಿಮ್ಮ ಜೊತೆ ನಿಲ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮುರುಗುಕೋಟಿ, ಕುಶಾಲನಗರ. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಶ್ರೀ ಅಗ್ನಿದೇವಿ ದೇವಾಲಯದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಸಿದ್ದಾಪುರ ಸಮೀಪದ ಗುಯ್ಯ ಗ್ರಾಮದ ಶ್ರೀ ಅಗ್ನಿದೇವಿ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ತೆರೆ ಮಹೋತ್ಸವ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಪಾಷಾಣ ಮೂರ್ತಿ ಹಾಗೂ ಮಂತ್ರ ದೇವತೆ ದೈವಗಳ ನೇಮೋತ್ಸವ 2 ದಿನಗಳ ಕಾಲ ನೆರವೇರಿತು. ಗಣಪತಿ ಹೋಮ, ಮಂಗಳಾರತಿ ಸೇರಿದಂತೆ ದೇವಿಯ ವಿಶೇಷ ಪೂಜೆಗಳು ನಡೆದವು. ನೆರೆದಿದ್ದ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಿಸಲಾಯಿತು. ರಾತ್ರಿ ಪರಿವಾರ ದೈವಗಳಾದ ಪಾಷಾಣ ಮೂರ್ತಿ, ಮಂತ್ರ ದೇವತೆ ದೈವಗಳ ದರ್ಶನ ನಡೆಯಿತು. ನೇಮೋತ್ಸವದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಪಾರಿವಾರ ದೈವಗಳ ಆಶೀರ್ವಾದ ಪಡೆದುಕೊಂಡರು. ನೇಮೋತ್ಸವದಲ್ಲಿ ಉತ್ಸವ ಆಯೋಜಕರ ವತಿಯಿಂದ ರಾತ್ರಿ ಅನ್ನದಾನ ನಡೆಯಿತು. ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಪಾಲ್ಗೊಂಡು ಇಷ್ಟಾರ್ಥ ಹರಕೆ ತೀರಿಸಿದರು. ಪಾಷಾಣ ಮೂರ್ತಿ ಹಾಗೂ ಮಂತ್ರದೇವತೆ ತೆರೆ ಮಹೋತ್ಸವ ಈ ಬಾರಿ ಅದ್ದೂರಿ ಸಡಗರ ಸಂಭ್ರಮದಿಂದ ಸಾವಿರಾರು ಜನರ ಸಮ್ಮುಖದಲ್ಲಿ ನಡೆದಿದ್ದು ವಿಶೇಷವಾಗಿತ್ತು.
ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿರದೆ ಇಡೀ ಸಮಾಜದ ಶಕ್ತಿಯಾಗಿದ್ದರು. ಅವರ ಶಿಕ್ಷಣ, ಸಂಘಟನೆ, ಹೋರಾಟ ಎಲ್ಲರಿಗೂ ಮಾದರಿಯಾದುದು ಎಂದರು. ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ ಕುಮಾರ್ ತಿಳಿಸಿದ್ರು. ಎಲ್ಲರಿಗೂ ಮಾದರಿಯಾದುದು ಎಂದು ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಟಿಜಿ ಪ್ರೇಮ್ ಕುಮಾರ್ ತಿಳಿಸಿದ್ರು. ಕುಶಾಲನಗರ ತಾಲೂಕಿನ ಕೂಡಿಗೆ ಕ್ಲಸ್ಟರ್ ವ್ಯಾಪ್ತಿಯ ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿ ಸಂಘ, ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಶಾಲಾ ಘಟಕದ ವತಿಯಿಂದ ಭಾರತ ಭಾಗ್ಯ ವಿಧಾತ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿ ಭಾರತೀಯ ಸಂವಿಧಾನದ ಮಹತ್ವ ಕುರಿತು ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕು ಮತ್ತು ಬರಹದ ಕುರಿತು ಮಾಹಿತಿ ನೀಡಿದ ಶಾಲಾ ಸಮಾಜ ವಿಜ್ಞಾನ ಶಿಕ್ಷಕಿ ಎಸ್ಎಂ ಗೀತಾ, ಜಾತಿ ವ್ಯವಸ್ಥೆಯಿಂದ ಅನ್ಯಾಯ, ಅಪಮಾನ, ಶೋಷಣೆಗೆ ಒಳಪಟ್ಟ ಎಲ್ಲ ಜನಾಂಗಗಳವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಪಾದಿಸುವ ಮೂಲಕ ಸಂಘಟಿತರಾಗಬೇಕು, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟವನ್ನ ಮೂಲ ಮಂತ್ರವನ್ನಾಗಿಸಿಕೊಳ್ಳಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಪಾದಿಸುವ ಮೂಲಕ ಶೋಷಿತರ ಪರವಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದರು. ಪ್ರತಿಯೊಬ್ಬರು ಸ್ವಾಭಿಮಾನಿಗಳಾಗಲು ಶಿಕ್ಷಣ ಬಹಳ ಮುಖ್ಯ ಎಂದರು. ಶಾಲಾ ಎಸ್ಟಿಎಂಸಿ ಸಲಹಾ ಸಮಿತಿಯ ಸದಸ್ಯರಾದ ಕೆಎಸ್ ರಾಜಚಾರಿ, ಶಾಲಾ ಶಿಕ್ಷಕರಾದ ಕೆ ಗೋಪಾಲಕೃಷ್ಣ, ಬಿಎನ್ ಸುಜಾತ, ಬಿಎಸ್ ಅನ್ಸಿಲರೇಖಾ, ಗೈಡ್ ಶಿಕ್ಷಕಿ ಕೆಟಿ ಸೌಮ್ಯ, ಹಿರಿಯ ವಿದ್ಯಾರ್ಥಿ ರತೀಶ್, ವಿದ್ಯಾರ್ಥಿಗಳು ಇದ್ದರು. ಇದೇ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಣೆ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೋಕ್ಲ ಸಮೀಪದ ಎಮ್ಮೆವಾಡು ದರ್ಗದಲ್ಲಿ ಉರುಸ್ ಪ್ರಯುಕ್ತ ಕೊಡಿತೂಕಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲ ಸಮೀಪದ ಎಮ್ಮೆಮಾಡು ಉರುಸ್ ಪ್ರಯುಕ್ತ ಕೊಡಿತೂಕಲ್ ಕಾರ್ಯಕ್ರಮ ಎಮ್ಮೆಮಾಡು ದರ್ಗದಲ್ಲಿ ಶ್ರದ್ಧಾ ಭಕ್ತಿಯಿಂದ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಜಮಾಅತ್ ಪದಾಧಿಕಾರಿಗಳ ಹಾಗೂ ಗ್ರಾಮಸ್ಥರು ಅಲ್ಲಿಯ ಮಸೀದಿ ಆವರಣದಿಂದ ದಫ್ ಪ್ರದರ್ಶನದೊಂದಿಗೆ ಸೂಫಿ ಶಹೀದ್ ಸಯೀದ್ ಹಸನ್ ಸಖಾಫ್ ಹಾಗೂ ಇತರೆ ದರ್ಗಾಗಳಿಗೆ ತೆರಳಿ ಜಮಾಅತ್ ಅಧ್ಯಕ್ಷ ಹುಸೈನ್ ಸಖಾಫಿ ಅವರ ನೇತೃತ್ವದಲ್ಲಿ ಚಾದರ ಹೊದಿಸಿ ಆ ಬಳಿಕ ಉರುಸ್ ಸಮಾರಂಭಗಳು ಯಾವುದೇ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಜರುಗಲಿ ಎಂದು ದರ್ಗಾದಲ್ಲಿ ಸಾಮೂಹಿಕ ವಿಶೇಷ ಪ್ರಾರ್ಥನೆಯನ್ನು ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಪಾರಂಪರಿಕವಾಗಿ ಆಚರಿಸಿಕೊಂಡು ಬಂದ ಈ ಕೊಡಿತೂಕಲ್ ಕಾರ್ಯಕ್ರಮವು ಉರುಸ್ ಕಾರ್ಯಕ್ರಮದ ಸಿದ್ಧತೆಗೆ ಸಂಬಂಧಿಸಿದ ಧ್ವಜಗಳನ್ನು ಪ್ರಥಮವಾಗಿ ಸಾಂಕೇತಿಕವಾಗಿ ದರ್ಗಾದಲ್ಲಿ ಕಟ್ಟಿ ಬಳಿಕ ಊರಿನಲ್ಲಿ ಕಟ್ಟಿ ಅಲಂಕರಿಸುವ ಪದ್ಧತಿಯಾಗಿದೆ. ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಅಧ್ಯಕ್ಷರಾದ ಹುಸೈನ್ ಸಖಾಫಿ, ಪ್ರಧಾನ ಕಾರ್ಯದರ್ಶಿ ಸೈಯದ್ ಜಕ್ರಿಯಾ, ಸೈಯದ್ ಅಲ್ ಐದುರಿಸಿ ಮತ್ತು ಸೈಯದ್ ಶಿಹಾಬುದ್ದೀನ್ ತಂಗಲ್ ಎಮ್ಮೆಮಾಡು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಂಗಲ್ ಎಮ್ಮೆಮಾಡು ಅವರು ಮಾತನಾಡಿ, ಸಾಮರಸ್ಯದ ಕೇಂದ್ರವಾದ ಎಮ್ಮೆಮಾಡು ಉರುಸ್ ಕಾರ್ಯಕ್ರಮಕ್ಕೆ ಜಾತಿ ಧರ್ಮ ಭೇದವಿಲ್ಲದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿಕೊಂಡರು. ಇದೇ ಸಂದರ್ಭ ಕಾರ್ಯಕ್ರಮದಲ್ಲಿ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ ಕೋಶಾಧಿಕಾರಿ ಅಬ್ದುಲ್ ಮಜೀದ್, ಮುದರಿಸ್ ಎಪಿ ಹಂಸ ಸಖಾಫಿ, ಖತೀಬ್ ರಾಜಿಕ್ ಫೈಜಿ, ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತ್ನ ಪದಾಧಿಕಾರಿಗಳು, ಸದಸ್ಯರು, ಊರಿನ ಸಯ್ಯದುರುಗಳು, ಶಹೀದಿಯಾ ಅನಾಥಾಲಯದ ಪದಾಧಿಕಾರಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ಪ್ರಥಮವಾಗಿ 2026 ಏಪ್ರಿಲ್ 17ರಿಂದ ಏಪ್ರಿಲ್ 24 ತನಕ ನಡೆಯುವಂತಹ ಕೊಡಗು ಜಿಲ್ಲೆಯ ಇತಿಹಾಸ ಪ್ರಸಿದ್ಧವಾದ ಎಮ್ಮೆಮಾಡುವಿನಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವಂತಹ ಸೂಫಿ ಶಹೀದ್ ಹಾಗೂ ಸೈಯದ್ ಹಸನ್ ಸಖಾಫ್ ಹದರಮಿ ರವರ ಹೆಸರಿನ ನಡೆಸಿಬರುವಂತಹ ಉರೂಸ್ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ, ನಮ್ಮ ಕೊಡಗು ಜಿಲ್ಲೆಯ ಹಾಗೂ ನಮ್ಮ ನೆರೆಹೊರೆಯ ಜಿಲ್ಲೆಯ ಎಲ್ಲರನ್ನೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಅದರೊಂದಿಗೆ ಇಂದು ಏಪ್ರಿಲ್ 13/4/2026 ನಮ್ಮ ಈ ಎಮ್ಮೆಮಾಡಿನಲ್ಲಿ ಪ್ರತಿ ವರ್ಷ ನಡೆಸಿ ಬರುವಂತೆ ಉರುಸಿನ ಪ್ರಯುಕ್ತ ನಡೆಸಿ ಬರುವಂತಹ ಒಂದು ಕೊಡಿತೂಕಲ್ ಕಾರ್ಯಕ್ರಮ ಎಂಬ ಒಂದು ಕಾರ್ಯಕ್ರಮವು ಜರುಗಿತು. ಅತಿ ವಿಜೃಂಭಣೆಯಿಂದ ಊರವರೆಲ್ಲರೂ ಸೇರಿ ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾಅತಿನ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ಸಮಿತಿಯ ಸದಸ್ಯರು, ಊರಿನ ಸಯ್ಯದರುಗಳು, ಹಾಗೆ ಊರಿನ ಹಿರಿಯರು, ಕಿರಿಯರು, ಮಕ್ಕಳು ಎಲ್ಲರೂ ಕೂಡಿ ನಮ್ಮ ಈ ಉರುಸ್ ಕಾರ್ಯಕ್ರಮಕ್ಕೆ ಶಾಲೆಯನ್ನು ಇಂದಿನಿಂದ ನೀಡಲ್ಪಟ್ಟಿದೆ.
ಇನ್ಶಾ ಅಲ್ಲಾ ಬರುವ ದಿನಗಳಲ್ಲಿ ಸಾಮೂಹಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಪ್ರವಚನಗಳು ಹಾಗೆ ವೈವಿಧ್ಯಮಯವಾದಂತಹ ಸನ್ನಿವೇಶಗಳನ್ನು ಒಳಗೊಂಡಂತಹ ಕಾರ್ಯಕ್ರಮಗಳನ್ನು ನಮ್ಮ ಈ ಉರ್ವಸ್ ಕಾರ್ಯಕ್ರಮದಲ್ಲಿ ಜರುಗುತ್ತದೆ. ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಪ್ರತಿಯೊಬ್ಬರು ಕೂಡ ಇದರ ಪ್ರಚಾರಕರಾಗಿ ನಮ್ಮ ಊರಿಗೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಸಹಕರಣ ಕೊಟ್ಟು ಎಲ್ಲ ರೀತಿಯಂತಹ ಸೌಕರ್ಯಗಳನ್ನು ನಮ್ಮೊಂದಿಗೆ ನೀವು ಕೈಗೊಂಡು നീടಬೇಕಾಗಿ വിനന്തിച്ചുകൊള്ളുക. ഇപ്പോൾ ഞങ്ങളിവിടെ ഒരുമിച്ച് കൂടിയിട്ടുള്ളത് കർണാടകയിലെ കൊടക് ജില്ലയിലെ എന്ന് മാത്രമല്ല ഇന്ത്യ രാജ്യത്ത് മുഴുവനും അറിയപ്പെടുന്ന എരുമാട് മഖാം ഉറൂസ്, അത് ഈ വരുന്ന വെള്ളിയാഴ്ച തുടങ്ങുകയാണ്. ഇൻഷാ അല്ലാഹ് അതിൻ്റെ കൊടിതൂക്കൽ ചടങ്ങ് ആണ് ഇപ്പോൾ നടന്നിട്ടുള്ളത്. വെള്ളിയാഴ്ച മുതൽ വെള്ളിയാഴ്ച വരെ അതിവിപുലമായ നിലക്ക് കേരളത്തിലെയും കർണാടകയിലും എന്ന് മാത്രമല്ല ഇന്ത്യയിലെ വിവിധ ഭാഗങ്ങളിൽ നിന്ന് ലക്ഷങ്ങൾ ഒഴുകുകയാണ് ഈ നാട്ടിലേക്ക്. അല്ലാഹു അതെല്ലാം വിജയിപ്പിക്കുമാറാവട്ടെ. ജില്ലയുടെയും കർണാടകത്തിലെയും നമ്മുടെ കേരള സ്റ്റേറ്റ്, തമിഴ്നാട് അങ്ങനെ അറിയപ്പെടുന്ന എല്ലാ ജില്ലകളിൽ നിന്നും എല്ലാ സ്റ്റേറ്റുകളിൽ നിന്നുള്ള നാട്ടുകാരെ ഞങ്ങളുടെ ഈ എരുമാട് പ്രദേശമാകുന്ന സൂഫി ഷഹീദ് റളിയല്ലാഹു അൻഹുവിൻ്റെ ദർബാറിലേക്ക്, ഈ ഉറൂസിലേക്ക് ക്ഷണിക്കുകയാണ്. എല്ലാവരും ഇൻഷാ അല്ലാഹ് വെള്ളിയാഴ്ച തുടങ്ങുന്ന ഉറൂസ് ഒരാഴ്ച വരെ നീണ്ടു നിൽക്കുന്ന വിപുലമായ പരിപാടികൾ, വഅദ് പരമ്പരയും ദിക്ർ ഹൽക്കകളും അതുപോലെ അന്നദാനവും നടക്കുകയാണ്. അല്ലാഹു അതെല്ലാം വിജയിപ്പിക്കുമാറാവട്ടെ. ഈ ഒരുമിച്ച് കൂടിയ ജമാഅത്ത് പ്രസിഡന്റ്, ഇവിടുത്തെ ഖത്തീബുമാർ, ഇവിടുത്തെ കമ്മിറ്റി ഭാരവാഹികൾ മുഴുവനും ഇവിടെയുണ്ട്. അല്ലാഹു ഇതെല്ലാം വിജയിപ്പിക്കട്ടെ. അതുകൊണ്ട് ഈ ഉറൂസിലേക്ക് ഞങ്ങൾ ഔദ്യോഗികമായി ക്ഷണിക്കുകയാണ് എല്ലാവരെയും. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಗ್ಲು. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದಲ್ಲಿ ಕೊಂಪುಳಿ ಕುಟುಂಬದವರು ಇದೇ ಮೊದಲ ಬಾರಿಗೆ 2 ದಿನಗಳ ಧರ್ಮ ದೈವಗಳ ಆರಾಧನೆ ಅದ್ದೂರಿಯಾಗಿ ನೆರವೇರಿಸಿದರು. ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮದಲ್ಲಿ ಕೊಂಪುಳಿ ಕುಟುಂಬದವರು ಇದೇ ಮೊದಲ ಬಾರಿಗೆ ನಡೆಸಿದ 2 ದಿನಗಳ ಧರ್ಮ ದೈವಗಳ ಆರಾಧನೆ ಅದ್ದೂರಿಯಾಗಿ ನೆರವೇರಿತು. ಇಲ್ಲಿವರೆಗೆ ಕೇವಲ ಕುಟುಂಬದ ಕುಲದೇವರು ವೆಂಕಟರಮಣ ಅರಿಸೇವೆಗೆ ಸೀಮಿತವಾಗಿದ್ದ ಆಚರಣೆಗಳು ಇದೀಗ ಕುಟುಂಬದ ಅಭಿವೃದ್ಧಿ ಹಾಗೂ ಸೂಕ್ತ ಸಂಕಷ್ಟ ಪರಿಹಾರವಾಗಿ ಕಾರ್ಯಗಳು ಯಶಸ್ವಿಯಾಗಿ ನಡೆದವು. ಶನಿವಾರ ರಾತ್ರಿ 8 ಗಂಟೆ ಸುಮಾರಿಗೆ ಕುರುಕಾರಣದಿಂದ ಆರಂಭವಾಗಿ ಕುಕ್ಕೆತ್ತಿ ಮತ್ತು ಬಲ್ಲು, ಪಾಷಾಣ ಮೂರ್ತಿ ವರ್ಣರ ಪಂಜುರ್ಲಿ, ರಾಜಗುಳಿಗ ಭಾನುವಾರ ಬೆಳಗಿನ ಜಾವದವರೆಗೆ ನಡೆದಿದ್ದು, ಮರುದಿನ ರುದ್ರ ಚಾಮುಂಡಿ ಕೋಲ ನಡೆದಿದ್ದು, ಕುಟುಂಬಸ್ಥರಿಗೆ ಪರಿಹಾರ ನೀಡಿ ಮುಂದಿನ ದೈವ ಕಾರ್ಯಗಳು ನಡೆಸುವ ಬಗ್ಗೆ ಮಾರ್ಗದರ್ಶನ ನೀಡಲಾಯಿತು. 2 ದಿನದಿಂದ ಈ ಕಾರ್ಯಕ್ರಮಕ್ಕೆ ಕುಟುಂಬಸ್ಥರು, ಗ್ರಾಮಸ್ಥರು, ನೆಂಟ್ರಿಷ್ಟರು ಸಹಸ್ರ ಸಂಖ್ಯೆಯಲ್ಲಿ ಬಂದು ಉತ್ಸವಕ್ಕೆ ಸಾಕ್ಷಿಯಾದರು.
ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ತಾಲೂಕು ಆಡಳಿತ ಹಾಗೂ ಪುರಸಭೆ ವತಿಯಿಂದ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಿದರು. ಸಿದ್ದಾಪುರ ಸಮೀಪದ ಗುಹ್ಯ ಗ್ರಾಮದ ಶ್ರೀ ಅಗ್ನಿದೇವಿ ದೇವಾಲಯದ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಎಮ್ಮೆಮಾಡು ದರ್ಗದಲ್ಲಿ ಉರುಸ್ ಪ್ರಯುಕ್ತ ಕೊಡಿ ತೂಕಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.